ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಪರಾಭವನಾಮ ಸಂವತ್ಸರದ ಕುಂಭರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಕುಂಭರಾಶಿ ಸಂಜಾತರಲ್ಲಿ ಧನಿಷ್ಠ ಹಾಗೂ ಶತಭಿಷ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತವಿದೆ. ಪೂರ್ವಭಾದ್ರಪದ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ಸಂವತ್ಸರದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದು, ದೀರ್ಘಕಾಲೀನ ವ್ಯಾಧಿಗಳಿಂದ ಬಳಲುತ್ತಿರುವಂತಹ ಕುಂಭರಾಶಿ ಸಂಜಾತರಿಗೂ ಸಹಿತ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಒಳ್ಳೆಯ ಆರೋಗ್ಯ ಭಾಗ್ಯ ಲಭ್ಯವಾಗಲಿದೆ. ಅದಕ್ಕೆ ಪ್ರಮುಖ ಕಾರಣವೇನೆಂದರೆ ಗುರು. ಪಂಚಮದಲ್ಲಿರುವಂತಹ ಗುರು ಜೂನ್ನಿಂದ ಅಕ್ಟೋಬರ್ ಈ ಒಂದು 4 ತಿಂಗಳು ಹೊರತುಪಡಿಸಿ ಪಂಚಮ ಮತ್ತು 7ನೇ ಮನೆಯಲ್ಲಿ ಸಂಚರಿಸುವುದು, ಹಾಗೂ ರಾಹುವು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ರಾಶಿ ಬಿಟ್ಟು ವ್ಯಯ ರಾಶಿ ಅಂದರೆ ಮಕರ ರಾಶಿಯಲ್ಲಿ ಸಂಚರಿಸುವುದು. ಗುರು ಹಾಗೂ ರಾಹು ಕೇತುವಿನ ಗೋಚರ ಫಲದಿಂದಾಗಿ ಕುಂಭರಾಶಿ ಸಂಜಾತರಿಗೆ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಒಳ್ಳೆಯದಾಗಲಿದೆ. ಧನಿಷ್ಠ ಹಾಗೂ ಶತಭಿಷ ನಕ್ಷತ್ರ ಸಂಜಾತರಿಗೆ ಹಣಕಾಸು ವಿಚಾರದಲ್ಲಿ ಬಹಳ ಒಳ್ಳೆಯದಾಗಲಿದ್ದು, ವಿವಿಧ ಮೂಲಗಳಿಂದ ಹಣ ಸಂಪಾದನೆಯಾಗಲಿದೆ. ಕ್ರಯ ವಿಕ್ರಯಗಳಲ್ಲಿ ಲಾಭವಿದೆ. ಕಮಿಷನ್ ಏಜೆಂಟರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರೆಯಲಿದೆ. ಪಾಲುದಾರಿಕೆಯ ವ್ಯವಹಾರಗಳು, ಭೂ ಸಂಬಂಧಿತ ವ್ಯವಹಾರಗಳು, ಉಕ್ಕು, ಲೋಹ, ವಾಹನ ಹಾಗೂ ರಾಸಾಯನಿಕ ಪದಾರ್ಥಗಳ ವ್ಯಾಪಾರಿ ವರ್ಗಕ್ಕೆ ಅತಿ ಹೆಚ್ಚಿನ ಲಾಭ ದೊರೆಯುವ ಸುಯೋಗವು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದೊರೆಯಲಿದೆ. ಕುಂಭರಾಶಿ ಸಂಜಾತರಿಗೆ ಈ ಸಂವತ್ಸರದಲ್ಲಿ ಮದುವೆಯಾಗುವುದು, ಮಕ್ಕಳ ಭಾಗ್ಯ ಪಡೆಯುವುದು, ಸ್ವಂತ ಆಸ್ತಿ ಮಾಡುವುದು, ವಾಹನ ಕೊಳ್ಳುವುದು, ವಿದೇಶ ಯಾತ್ರೆ ಮಾಡಿ ಬರುವುದು, ವಿದೇಶ ಪ್ರವಾಸ ಯಾತ್ರೆ ಮಾಡುವುದು, ದೂರ ಪ್ರಯಾಣ, ದೇವತಾ ದರ್ಶನ ಹಾಗೂ ತೀರ್ಥಕ್ಷೇತ್ರ ಪ್ರವಾಸ ಮಾಡುವಂತಹ ಹಲವು ಅವಕಾಶಗಳು ಕುಂಭರಾಶಿ ಸಂಜಾತರಿಗೆ ಒದಗಿ ಬರಲಿದೆ. ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ಒಳ್ಳೆಯ ಬೆಳವಣಿಗೆಗಳು ಆಗಲಿದ್ದು, ನಿಮ್ಮ ಕುಟುಂಬದ ಸದಸ್ಯರು ಸಂತಸದಲ್ಲಿರುತ್ತಾರೆ ಹಾಗೂ ಇಡೀ ಕುಟುಂಬದಲ್ಲಿ ಒಂದು ಹೊಸ ಚೈತನ್ಯ ಲವಲವಿಕೆ ಮೂಡಲಿದೆ. ಕುಂಭರಾಶಿ ಸಂಜಾತರಿಗೆ ಉದ್ಯೋಗದ ವಿಚಾರದಲ್ಲಿ ಈ ಸಂವತ್ಸರ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ತಾಪತ್ರಯಗಳು ಬಾಧಿಸುವುದಿಲ್ಲ. ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಹೊಸ ಎತ್ತರ ತಲುಪಲಿದ್ದೀರಿ. ಪ್ರಗತಿ ಮತ್ತು ಅಭಿವೃದ್ಧಿಗಳು ನಿರಾತಂಕವಾಗಿ ನಿರ್ವಿಘ್ನವಾಗಿ ನೆರವೇರಲಿದೆ. ಹಾಗೆಯೇ ನೀವು ಯಾರಿಂದಲಾದರೂ ಏನಾದರೂ ಸಹಾಯದ ನಿರೀಕ್ಷೆ ಇಟ್ಟುಕೊಂಡಿದ್ದಲ್ಲಿ ನಂಬಿದವರು ಖಂಡಿತ ನಿಮ್ಮ ಸಹಾಯಕ್ಕೆ, ನೆರವಿಗೆ ಬೆಂಬಲವಾಗಿ ನಿಂತುಕೊಳ್ಳಲಿದ್ದಾರೆ. ಹಾಗೂ ಬಹುತೇಕ ಸಂಕಷ್ಟಗಳು ಆಪ್ತೇಷ್ಟ, ಮಿತ್ರವರ್ಗ ಹಾಗೂ ಗುರುಗಳ ಮಾರ್ಗದರ್ಶನದಿಂದ ಕುಂಭರಾಶಿ ಸಂಜಾತರಿಗೆ ದೊರೆಯಲಿದೆ. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಕುಂಭರಾಶಿಯ ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಅತ್ಯಂತ ಒಳ್ಳೆಯ ಶುಭ ಫಲಗಳು ಉಂಟು. ಗುರುವಿನ 5ನೇ ಮತ್ತು 7ನೇ ಮನೆಯ ಶುಭ ಸಂಚಾರದಿಂದಾಗಿ ಎಂತಹುದೇ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತಿದ್ದರೂ ಸಹಿತ ಆ ಸಮಸ್ಯೆಗಳಿಂದ ಹೊರಬರುವಂತಹ ಮಾರ್ಗವನ್ನು ಗುರುದೇವತೆಗಳು ಹಾಗೂ ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದಾಗಿ ಸಕಾಲಕ್ಕೆ ಸರಿಯಾದಂತಹ ನೆರವು ನಿಮಗೆ ದೊರೆಯಲಿದ್ದು, ಎಲ್ಲ ರೀತಿಯ ಸಂಕಷ್ಟಗಳಿಂದ, ಕಾರ್ಪಣ್ಯಗಳಿಂದ ನೀವು ಹೊರಬರಲಿದ್ದೀರಿ. ಬಹಳ ಕಾಲದಿಂದ ನಿಮ್ಮನ್ನು ಸತಾಯಿಸುತ್ತಿದ್ದ ಹಾಗೂ ಪೀಡಿಸುತ್ತಿದ್ದ ಶತ್ರುಗಳ ವಿರುದ್ಧ
ನೀವು ನಿರ್ಣಾಯಕ ಗೆಲುವನ್ನು ಸಹಿತ ಈ ಪರಾಭವನಾಮ ಸಂವತ್ಸರದಲ್ಲಿ ಪಡೆಯುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆಯೇ ಕುಂಭರಾಶಿ ಸಂಜಾತರು ಶನಿಯ ಒಂದು ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಲು ಗುರುವಾರ ಒಂದು ದಿನ ಹೊರತುಪಡಿಸಿದರೆ ಬೇರೆ ಯಾವ ದಿನದಲ್ಲೂ ಕಪ್ಪು ಅಥವಾ ಕಡು ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ. ಇದರಿಂದಾಗಿ ನಿಮಗೆ ಶನಿಯ ದುಷ್ಪರಿಣಾಮಗಳು ಕಡಿಮೆಯಾಗಲಿದೆ. ಹಸಿರು, ಹಳದಿ, ತಿಳಿ ನೀಲಿ ಹಾಗೂ ತಿಳಿ ಕೆಂಪು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ಹೆಚ್ಚು ಉಪಯೋಗಿಸುವುದರಿಂದ ಶನಿಯ ಕೆಟ್ಟ ಪರಿಣಾಮಗಳು ನಿಮಗೆ ಹೆಚ್ಚಾಗಿ ಪೀಡಿಸಲಾರದು. ಕುಂಭರಾಶಿ ಸಂಜಾತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥವಾಗಿ ಶನೈಶ್ಚರ ಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಹಾಗೂ ಹನುಮತ್ ಕವಚ ಸ್ತೋತ್ರಗಳನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಗಳಿಂದ ಪಠಿಸಿ ಅಥವಾ ಆಲಿಸಿ. ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಭಗವಂತನ ಅನುಗ್ರಹವು ಸಿಗಲಿ, ನಿಮ್ಮ ಕಷ್ಟಗಳೆಲ್ಲ ಕಳೆಯಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಇರಿಸಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.